Good morning, dear students. As you know that since 45 classes we were explaining the concept of heredity and variation. That means principle of inheritance and variation we were explaining. Well, in the last few videos we have explained or we have defined some of the terminologies. Well, the last one, test cross, I have defined. Crossing of F1 parent or F1 hybrid with a recessive parent, that is called by the name test cross. Apart from that, another definition which is pending now, that is related with back cross. What is meant by back cross then? Here, crossing of F1 hybrid with any parent, either parent may be having dominant or recessive allele. If you cross that F1 hybrid with any of the parent, then it is said to be called by the name back cross. ವ್ಯತ್ಯಾಸ ಗೊತ್ತಾಗುತ್ತೆ ಅನ್ಕೊಂಡಿದ್ದೀನಿ. ಟೆಸ್ಟ್ ಕ್ರಾಸ್ ಅಲ್ಲಿ ಏನು ಕಂಡೀಷನ್ ಹೇಳ್ತೀವಿ? ಕ್ರಾಸಿಂಗ್ ಆಫ್ F1 ಹೈಬ್ರಿಡ್ ವಿತ್ ರಿಸೆಸಿವ್ ಓನ್ಲಿ. ಬಟ್ ಇಲ್ಲಿ ಏನಿದೆ ಕೇಳಿದ್ರೆ either with recessive or with dominant parent. ನೋಡಿ ಹೀಗಾಗ್ಬೋದು. ನೆನಪಿಗೆ ಮಾನೋ ಹೈಬ್ರಿಡ್ ಪ್ರಾಸೆಸ್ಗಳ ಬಗ್ಗೆ ಹೇಳಬೇಕಾದ್ರೆ F1 ಹೈಬ್ರಿಡ್ ಏನು ಬಂದಿತ್ತು ಕೇಳಿದ್ರೆ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಬಂದಿತ್ತು. ನಿಮಗೆ ಅದು ಹೇಗೆ ಅಂತ ಲಾಸ್ಟ್ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ನಿಮಗೆ ಮತ್ತೆ ಹೇಳುವ ಅಗತ್ಯ ಇಲ್ಲ. ಈ F1 ಹೈಬ್ರಿಡ್ ಅನ್ನ ನೀವು ರಿಸೆಸಿವ್ ಪೇರೆಂಟ್ ಜೊತೆಗೆ ಅಷ್ಟೇ ಕ್ರಾಸ್ ಮಾಡಿದ್ರೆ ಇಟ್ ವಿಲ್ ಬಿ ಟೆಸ್ಟ್ ಕ್ರಾಸ್. ನೋ, either with recessive or with dominant parent ಅಂತ ಹೇಳೋದಾದ್ರೆ then it will be called by the name back crosses. ಅಂತ ಕರೀತೀವಿ. This is the difference between a test cross and back cross ಅಂತ ಕರೆಯೋದು. So what is the difference? In a test cross, F1 hybrid will be crossed only with recessive parent. Whereas in case of back cross, F1 hybrid will be crossed either with the dominant or with the recessive parent. ಅಂತ ಕರೀತೀವಿ. ಸೊ ಇದು ನಿಮಗೆ ವ್ಯತ್ಯಾಸ ಗೊತ್ತಾಗಬೇಕು. ಇದು ಟೆಸ್ಟ್ ಕ್ರಾಸ್ ಅಂದ್ರೆ ಏನು, ಬ್ಯಾಕ್ ಕ್ರಾಸ್ ಅಂದ್ರೆ ಏನು ಅಂತ ಹೇಳಿ. Next, directly we can enter the concept what I have prescribed for your syllabus. First of all, regarding with the history of this great person, Gregor Johann Mendel. As we have defined, as we have told in first video of this topic itself, the person one who known as father of genetics, ಅವರನ್ನ ನಾವಲ್ಲಿ Gregor Johann Mendel ಅಂತ ಬರೆದಿರೋದು. ಇದು ನಾನು ಮೊದಲನೇ ವಿಡಿಯೋದಲ್ಲಿ ಈ ಟಾಪಿಕ್ ಅಲ್ಲಿ ಹೇಳಿದ್ದೀನಿ, ಯಾರನ್ನ ಫಾದರ್ ಆಫ್ ಜೆನೆಟಿಕ್ಸ್ ಅಂತ ಕರೀತಾರೆ ಅಂತ ಹೇಳಿ. ಏನೋ ಒಂದಷ್ಟು ಕಾಂಟ್ರಿಬ್ಯೂಷನ್ ಮಾಡಿರಬೇಕು, ಸುಮ್ಮನೆ ಫಾದರ್ ಆಫ್ ಜೆನೆಟಿಕ್ಸ್ ಅಂತ ಕರೆಯೋದಕ್ಕೆ ಸಾಧ್ಯ ಇಲ್ಲ. ಅವರ ಕಾಂಟ್ರಿಬ್ಯೂಷನ್ ಏನು, ಅವ್ರ ಲೈಫ್ ಹಿಸ್ಟ್ರಿ ಹೇಗಿತ್ತು, ಏನ್ ಮಾಡಿದ್ರು ಅವರು, ಯಾವ ಕಾರಣಕ್ಕೆ ಅವರಿಗೆ ಫಾದರ್ ಆಫ್ ಜೆನೆಟಿಕ್ಸ್ ಅಂತ ಕರೆದ್ರು ಅನ್ನೋದನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ. ಈ ಗ್ರೇಟ್ ಪರ್ಸನ್ ಗ್ರೇಗರ್ ಜೊಹಾನ್ ಮೆಂಡಲ್ ಹುಟ್ಟಿದ್ದು 1822 ಒಳಗಡೆ ಮೊರೇವಿಯಾ ಅನ್ನುವಂಥ ಪ್ಲೇಸ್. ಅದು ಎಲ್ಲಿದೆ ಕೇಳಿದ್ರೆ ಝೆಕೋಸ್ಲೋವಾಕಿಯಾದಲ್ಲಿ ಇದೆ. ನೀವು ಕೇಳಿದಿರಾ ಅಂತ ಅನ್ಕೊಂಡಿದ್ದೀನಿ. ದ ನೇಮ್ ಆಫ್ ದ ಕಂಟ್ರಿ ಝೆಕೋಸ್ಲೋವಾಕಿಯಾ ಅಂತ ಕರಿತೀವಿ, ಇವತ್ತಿಗೂ ಇದೆ ಕೂಡ. ಅದು ಆ ದೇಶದಲ್ಲಿ ಮೊರೇವಿಯಾ ಅನ್ನುವಂಥ ಪ್ಲೇಸ್ ಅಲ್ಲಿ 1822 ಅಲ್ಲಿ ಮೆಂಡಲ್ ಹುಟ್ಟುತ್ತಾರೆ. ಮುಂದೆ 1843 ಒಳಗಡೆ ಬ್ರನ್ ಚರ್ಚ್ಗೆ ಅವರು ಸ್ಟಡೀಸ್ಗೆ ಅಂತ ಹೋಗ್ತಾರೆ. ಸ್ಟಡಿಗೆ ಅಂತ ಹೋಗಿದ್ದು ಚರ್ಚ್ಗೆ, ಗೊತ್ತಿರಲಿ. ಸ್ಟಡಿ ಮಾಡಕ್ಕೆ ಹೋಗಿದ್ದು ಏನಕ್ಕೆ ಕೇಳಿದ್ರೆ ಒಂದು ನ್ಯಾಚುರಲ್ ಹಿಸ್ಟ್ರಿ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಆ ಟೈಮಲ್ಲಿ ಚರ್ಚ್ಗೆ ಅವರ ಎಂಟ್ರಿ ಆಗುತ್ತೆ. ಬಟ್ ಆದ್ಮೇಲೆ ಏನಾಯ್ತು ಕೇಳಿದ್ರೆ 1847 ಒಳಗಡೆ ಅದೇ ಚರ್ಚಲ್ಲಿ ಹಿ ಬಿಕೇಮ್ ಮಾಂಕ್ ಆರ್ ಹಿ ವುಡ್ ಬಿ ಕನ್ಸಿಡರ್ಡ್ ದೇರ್ ಆಸ್ ಪ್ರೀಸ್ಟ್ ಅಂತ ಕರೀತೀವಿ. ಪ್ರೀಸ್ಟ್ ಅನ್ನೋ ಶಬ್ದ ಕ್ರಿಶ್ಚಿಯನ್ಸ್ ಅಲ್ಲಿ ಕಾಮನ್ ಫಾದರ್ ಅಂತಾನೋ ಅಥವಾ ಬೇರೆ ಯಾವುದೋ ಹೆಸರಿಂದ ಕರೆಸ್ಕೊಡುತ್ತೆ. ಬಟ್ ಮಾಂಕ್ ಅಂತ ಅನ್ಕೊಳ್ಬೋದು, ಸನ್ಯಾಸಿ ಅಂತ ನಾವೇ ಹೇಳ್ತೀವಿ ಆ ರೀತಿ. ಸೊ ಆ ರೀತಿ ಆಗ್ಬಿಡುತ್ತೆ. ಬಟ್ ಅವರ ಇಂಟ್ರೆಸ್ಟ್ ಅನ್ನು ಬಿಡಲಿಲ್ಲ. ಹಿ ವಾಸ್ ಸೆಂಟ್ ಟು ವಿಯೆನ್ನಾ ಯೂನಿವರ್ಸಿಟಿ ಫಾರ್ ದ ಸ್ಟಡಿ ಆಫ್ ನ್ಯಾಚುರಲ್ ಹಿಸ್ಟ್ರಿ ಅಂಡ್ ಮ್ಯಾಥಮೆಟಿಕ್ಸ್. On that time condition was, in order to get the title teacher, ultimately he is supposed to have a certificate. ಒಂದು ಟೀಚರ್ ಅಂತ ಅವ್ರು ಕರ್ಸ್ಕೋಬೇಕು ಅಂತಂದ್ರೆ ಯಾವುದೇ ಒಂದು ಇನ್ಸ್ಟಿಟ್ಯೂಷನ್ ಇದ್ದಾಗ ಅವ್ರಿಗೆ ಒಂದು ಸರ್ಟಿಫಿಕೇಟ್ ಬೇಕಾಗಿತ್ತು. ಹಾಗಾಗಿ ಆ ಸರ್ಟಿಫಿಕೇಟ್ಗೋಸ್ಕರ ಅಂತ ಹೇಳಿ ವಿಯೆನ್ನಾ ಯೂನಿವರ್ಸಿಟಿಗೆ ಹೋಗ್ತಾರೆ. ಅಲ್ಲಿ ನ್ಯಾಚುರಲ್ ಹಿಸ್ಟ್ರಿ ಮತ್ತೆ ಮ್ಯಾಥಮೆಟಿಕ್ಸ್ ಅನ್ನು ಸ್ಟಡಿ ಮಾಡೋದಕ್ಕೆ. ಸೊ ಅಲ್ಲಿ ಏನಾಗುತ್ತೆ ಕೇಳಿದ್ರೆ, ಇನ್ ದ ಗಾರ್ಡನ್ ಆಫ್ ವಿಯೆನ್ನಾ ಯೂನಿವರ್ಸಿಟಿ ಇಟ್ಸೆಲ್ಫ್ he observed the presence of one particular plant called by the name
ಫೈಸಮ್ ಸಟೈವಮ್ ಅಂತ ಕರಿತೀವಿ. Otherwise it could be commonly called by the name garden pea. Regarding with this particular plant, he started his experimentation. ಇನ್ನೊಂದು ವಿಷಯವನ್ನು ಹೇಳೋದಕ್ಕೆ ನೆನಪು ಮಾಡ್ಕೊಳ್ಳೋದು ಏನು ಕೇಳಿದ್ರೆ, ಮುಂದೆ ಈ ವಿಯೆನ್ನಾ ಯೂನಿವರ್ಸಿಟಿಯಿಂದ ವಾಪಸ್ ಹೋದ್ಮೇಲೆ ಕೂಡ ಅವರು ಟೀಚಿಂಗ್ ಪ್ರೊಫೆಷನ್ ಮುಂದುವರಿಸ್ತಾರೆ. ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಅನ್ನು ಟೀಚ್ ಮಾಡ್ತಾರೆ ವಿತೌಟ್ ಕ್ಲಿಯರಿಂಗ್ ಎನಿ ಆಫ್ ದ ಎಕ್ಸಾಮಿನೇಷನ್. ಯಾವುದೇ ಎಕ್ಸಾಮಿನೇಷನ್ ಬರೆದು ಪಾಸ್ ಆಗದಿದ್ರೂ ಕೂಡ ಅವರು ಟೀಚರ್ ಪ್ರೊಫೆಷನ್ ಅಲ್ಲಿ ಮುಂದುವರಿತಾರೆ. ಮ್ಯಾಥಮೆಟಿಕ್ಸ್ ಮತ್ತು ಫಿಸಿಕ್ಸ್ ಅನ್ನು ಟೀಚ್ ಮಾಡ್ತಾರೆ. ಯಾವಾಗ ಅಂದ್ರೆ ವಿಯೆನ್ನಾ ಯೂನಿವರ್ಸಿಟಿಯಿಂದ ವಾಪಸ್ ಹೋದ್ಮೇಲೆ. ಅದೇನೇ ಇರಲಿ, ಫೈಸಮ್ ಸಟೈವಮ್ ಅನ್ನುವ ಅಥವಾ ಗಾರ್ಡನ್ ಪೀ ಅಂತ ಕರೆಸ್ಕೊಳ್ಳುವಂತ ಈ ಪ್ಲಾಂಟ್ ಮೇಲೆ ಅವರ ರಿಸರ್ಚ್, ಅವರ ಎಕ್ಸ್ಪೆರಿಮೆಂಟೇಷನ್ ಸ್ಟಾರ್ಟ್ ಆಗುತ್ತೆ. ಲಾಸ್ಟ್ ನಾನು ಹೇಳ್ತೀನಿ ಯಾಕೆ ಅದೇ ಪ್ಲಾಂಟ್ ಅನ್ನು ಸೆಲೆಕ್ಟ್ ಮಾಡಿದ್ರು. Why he has selected that particular plant only? That garden might be having some other plants also. Why he has selected that particular plant only? We are having some reason for that. We will explain that later. And the point which is to be noticed here is the entire research of this particular person. He concluded that research by taking 7 more long years. 7 ವರ್ಷದ ಅಧ್ಯಯನ ಅಂತ ಹೇಳ್ಬೋದು. 7 ವರ್ಷ ಅಲ್ಲಿ ರಿಸರ್ಚ್ ಅನ್ನು ಮಾಡ್ತಾರೆ. ಯಾವ ಪ್ಲಾಂಟ್ಸ್ ಮೇಲೆ ಕೇಳಿದ್ರೆ ಫೈಸಮ್ ಸಟೈವಮ್ ಅಥವಾ ಗಾರ್ಡನ್ ಪೀ ಅನ್ನುವಂತ ಪ್ಲಾಂಟ್ ಮೇಲೆ. ಇಲ್ಲಿ ವಾಟ್ ಆಕ್ಚುಲಿ ಹಿ ಹ್ಯಾಸ್ ಡನ್ ಅಂತ ಕೇಳಿದಾಗ, he studied about 7 different contrasting character in case of that particular plant, garden pea. ಗಾರ್ಡನ್ ಪೀ ಪ್ಲಾಂಟ್ ಅಲ್ಲಿ ಏನು ಅವರು ರಿಸರ್ಚ್ ಮಾಡಿದ್ರು, ಏನು ಅದನ್ನ ಕಲ್ತ್ಕೊಂಡಿದ್ರು ಅಂತ ಕೇಳಿದ್ರೆ, ಆ ಗಾರ್ಡನ್ ಪೀ ಪ್ಲಾಂಟ್ ಅಲ್ಲಿ ಇರುವಂತ 7 ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಗಳ ಬಗ್ಗೆ ಅವರು ಸ್ಟಡಿ ಮಾಡ್ತಾರೆ. ಯಾವ್ಯಾವುದು ಆ ಕ್ಯಾರೆಕ್ಟರ್ಸ್ ಅಂತ ಕೇಳಿದ್ರೆ, ಫಸ್ಟ್ ಆಫ್ ಆಲ್ ಹೈಟ್ ಆಫ್ ದ ಪ್ಲಾಂಟ್, ಸೆಕೆಂಡ್ ಒನ್ ಕಲರ್ ಆಫ್ ದ ಫ್ಲವರ್, ಪೊಸಿಷನ್ ಆಫ್ ದ ಫ್ಲವರ್, ಕಲರ್ ಆಫ್ ದ ಸೀಡ್, ಶೇಪ್ ಆಫ್ ದ ಸೀಡ್, ಶೇಪ್ ಆಫ್ ದ cotyledon and color of the pod. These are the different 7 contrasting character what he observed during his research work, which was of 7 long years. So ಏನೇನು expressions ಇತ್ತು, each character was having 2 alternative expressions. One is dominant character, another one could be recessive character. 7 ಕ್ಯಾರೆಕ್ಟರ್ ಅವ್ರು ಏನು ನೋಡಿದ್ರು, ಆ ಪ್ರತಿಯೊಂದು ಕ್ಯಾರೆಕ್ಟರಿಗೂ ಕೂಡ 2 ರೀತಿಯ ಎಕ್ಸ್ಪ್ರೆಷನ್ಸ್ ಗಳನ್ನು ಗಮನಿಸ್ತಾರೆ. ಒಂದು ಪ್ಲಾಂಟ್ ಅಲ್ಲಿ ಹೈಟ್ ಅಂತ ಹೇಳಿದ್ರೆ, ಗಾರ್ಡನ್ ಪೀ ಪ್ಲಾಂಟ್ ಅಲ್ಲಿ ಹೈಟ್ ಅಂತ ಹೇಳಿದಾಗ 2 ಎಕ್ಸ್ಪ್ರೆಷನ್ಸ್ ಅನ್ನು ನೋಡಿದ್ರು ಅವರು, ಒಂದು ಟಾಲ್ ಮತ್ತೊಂದು ಡ್ವಾರ್ಫ್. ಬಟ್ ಮೋಸ್ಟ್ ಆಫ್ ದ ಪ್ಲಾಂಟ್ಸ್ ವರ್ ಹ್ಯಾವಿಂಗ್ ಟಾಲ್ನೆಸ್ ಇಟ್ಸೆಲ್ಫ್, ಹಾಗಾಗಿ ಅದನ್ನ ಡಾಮಿನೆಂಟ್ ಅಂತ ಕರೆದರು. ಫ್ಯೂ ಆಫ್ ದೆಮ್ ವರ್ ರಿಸೆಸಿವ್, ದಟ್ ಮೀನ್ಸ್ ದೇ ವರ್ ಹ್ಯಾವಿಂಗ್ ಡ್ವಾರ್ಫ್ನೆಸ್. ಇನ್ನು ಕಲರ್ ಆಫ್ ದ ಫ್ಲವರ್ ಅಂತ ಬಂದಾಗ, ಹೆಚ್ಚಿನ ಫ್ಲವರ್ ಗಳೆಲ್ಲವೂ ರೆಡ್ ಕಲರ್ ಅಲ್ಲಿದೆ, ಕೆಲವೊಂದಷ್ಟು ವೈಟ್ ಕಲರ್ ಇದ್ವು, ಹಾಗಾಗಿ ಅದನ್ನ ರಿಸೆಸಿವ್ ಕ್ಯಾರೆಕ್ಟರ್ ಅಂತ ಕರೆಸ್ತಾರೆ. ನೆಕ್ಸ್ಟ್ ಪೊಸಿಷನ್ ಆಫ್ ದ ಫ್ಲವರ್ ಅಂತ ತಗೊಂಡ್ರೆ 2 ತರ ಪೊಸಿಷನ್ಸ್ ಅಲ್ಲಿ ನೋಡಿದ್ರು. ಒಂದು ನೋಡಿ ಹೀಗಿದ್ದಾರೆ, ಫ್ಲವರ್ಸ್ ಇಲ್ಲಿದೆ ಅಂತ ಅನ್ಕೋಣ, ಆಕ್ಸಿಯಲ್ ಬ್ರಾಂಚಸ್ ಅಲ್ಲಿ ಈ ರೀತಿ ಇದ್ದಾಗ ಆಕ್ಸಿಯಲ್ ಅಂತ ಕರೀತೀವಿ. ಒಂದ್ ವೇಳೆ ಟಿಪ್ಪಲ್ ಇತ್ತು ಅಂತ ಹೇಳಿದ್ರೆ ಅದನ್ನ ಟರ್ಮಿನಲ್ ಅಂತ ಕರೀತಾರೆ. ಅಗೈನ್ ಪೊಸಿಷನ್ ಆಫ್ ದ ಫ್ಲವರ್, ಹೂವುಗಳು ಎಲ್ಲಿದ್ವು ಆ ಗಿಡದಲ್ಲಿ ಅಂತ ನೋಡಿದಾಗ 2 ಎಕ್ಸ್ಪ್ರೆಷನ್ಸ್ ಅನ್ನ ನೋಡಿದ್ರು. ಒಂದು ಡಾಮಿನೆಂಟ್ ಆಗಿ ಹೆಚ್ಚಿನ ಫ್ಲವರ್ಸ್ ಗಳೆಲ್ಲವೂ ಆಕ್ಸಿಯಲ್ ಪೊಸಿಷನ್ ಇದ್ರೆ, ಕೆಲವೊಂದಷ್ಟು ಟರ್ಮಿನಲ್ ಪೊಸಿಷನ್ಸ್ ಅಲ್ಲಿ ಇದ್ದನ್ನ ಅವರ ರಿಸರ್ಚ್ ಅಲ್ಲಿ ಅವರು ಕಂಡುಹಿಡಿತಾರೆ. ಕಲರ್ ಆಫ್ ದ ಸೀಡ್, ಗಾರ್ಡನ್ ಪೀ ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ. ಫಸ್ಟ್ ಇಯರ್ ಅದರ ಫ್ಯಾಮಿಲಿ ಕೂಡ ನೀವು ನೋಡಿದಿರಿ. ಯಾವ ಫ್ಯಾಮಿಲಿ ಅಂತ ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ. ಸೋಲನೇಸಿ, ಫೆಬೇಸಿ, ಲಿಲಿಯೇಸಿ, ಯಾವ್ದು ಬರುತ್ತೆ? ಸೋಲನೇಸಿ ಅಂದ್ರೆ ಬ್ರಿಂಜಾಲ್ ಫ್ಯಾಮಿಲಿ, ಲಿಲಿಯೇಸಿ ಅಂತ ಹೇಳಿದಾಗ ಆನಿಯನ್ ಫ್ಯಾಮಿಲಿಯಲ್ಲೇ ಬರುತ್ತೆ, ಫೆಬೇಸಿ ಅಂದ್ರೆ ಪೀ ಫ್ಯಾಮಿಲಿ ಅಂತ ಹೇಳೋದು, ಫೆಬೇಸಿಗೆ ಸೇರುತ್ತೆ. ಇದ್ರ ಒಳಗಡೆ ಸೀಡ್ಸ್ ಅನ್ನು ನೀವು ನೋಡೋದಾದ್ರೆ, ಕಲರ್ ಆಫ್ ದ ಸೀಡ್ ಅಂತ ಹೇಳಿದಾಗ ಹೆಚ್ಚಿನ ಎಲ್ಲೋ ಸೀಡ್ಸ್ ಇದ್ರೆ, ಕೆಲವೊಂದರಲ್ಲಿ ಗ್ರೀನ್ ಸೀಡ್ಸ್ ಇತ್ತು. ಹಾಗೆ ಡಾಮಿನೆಂಟ್ ಕ್ಯಾರೆಕ್ಟರ್ ನ ಯೆಲ್ಲೋ ಕಲರ್ ಸೀಡ್ಸ್ ಅಂತ ಹೇಳಿ, ಹಾಗೆ ರಿಸೆಸಿವ್ ಕ್ಯಾರೆಕ್ಟರ್ ನ ಗ್ರೀನ್ ಕಲರ್ ಸೀಡ್ಸ್ ಅಂತ ಹೇಳಿ ಸ್ಟಡೀಸ್ ಅಲ್ಲಿ ಮಾಡ್ತಾರೆ. ಶೇಪ್ ಆಫ್ ದ ಸೀಡ್, 2 ತರ ಸೀಡ್ಸ್ ಅನ್ನು ನೋಡಿದ್ವಿ. ಕೆಲವುದು ರೌಂಡ್, ಕೆಲವೊಂದಷ್ಟು ರಿಂಕಲ್ಡ್ ಅಂತ ಕರೀತೀವಿ. Can you see the difference between round and wrinkled ಅಂತ ಹೇಳಿದ್ರೆ, yes you can notice. ಆ ಗಿಡದ ಕಾಯಿಯ ಒಳಗಡೆ ಇದ್ದಂತ ಸೀಡ್ಸ್ ನ ಆಕಾರ ಹೇಗಿತ್ತು ಶೇಪ್ ಅಂತ ಹೇಳಿದ್ರೆ, ರೌಂಡ್ ಶೇಪ್ ಇರೋದಿತ್ತು. ಹಾಗೇನೆ ಟ್ವಿಸ್ಟೆಡ್ ಅಥವಾ ರಿಂಕಲ್ಡ್ ಶೇಪ್ ಇರುವಂತ ಸೀಡ್ಸ್ ಅನ್ನ ಕೂಡ ನೋಡ್ತಾರೆ.
ನೆಕ್ಸ್ಟ್ ಶೇಪ್ ಆಫ್ ದ ಕಾರ್ಟಿಲಿಡನ್ ಎರಡು ತರ ಇದೆ. I think you can notice the difference between the cotyledon what I have written here. ನೋಡಿ ಇದು inflated ಅಂತ ಕರೀತಾರೆ, serrated margin ಇಲ್ಲ. ಬಟ್ ಇದು constricted ಅಂತ ಕರೀತೀವಿ. ಅಂದ್ರೆ the pod shape ಅನ್ನು ನೋಡೋದಾದ್ರೆ ಎರಡು ರೀತಿಯ cotyledons ಅನ್ನ ಎರಡು ರೀತಿಯ pods ಅನ್ನು ನೋಡಬಹುದು. ಒಂದು ಫ್ಲಾಟ್ ಆಗಿರೋದು ಸರ್ಫೇಸ್, ಇನ್ನೊಂದು constrict ಆಗಿರೋದು. ಅದರಲ್ಲಿ ಡಾಮಿನೆಂಟ್ ಕ್ಯಾರೆಕ್ಟರ್ ಅನ್ನು ನೋಡಿದ್ರೆ ಹೆಚ್ಚಿನವೆಲ್ಲವೂ ಕೂಡ inflated ಆಗಿದ್ರೆ ಕೆಲವೊಂದಷ್ಟು ಕನ್ಸ್ಟ್ರಿಕ್ಟೆಡ್ ಶೇಪ್ ಅನ್ನು ಹೊಂದಿದ್ವು. ನೆಕ್ಸ್ಟ್ ಈ ಪಾಡ್ ಅಥವಾ ಈ ಕಾರ್ಟಿಲಿಡನ್ ಕಲರ್ ನ ನೋಡೋದಾದ್ರೆ ಹೆಚ್ಚಿನ ಕಾರ್ಟಿಲಿಡನ್ಗಳು ಹೆಚ್ಚಿನ ಪಾಡ್ಗಳು ಏನಾಗಿದ್ವು, ಅದು ಗ್ರೀನ್ ಕಲರ್ ಇದ್ವು, ಹಾಗೆ ಕೆಲವೊಂದಷ್ಟು ಅಲ್ಲಿ ಯೆಲ್ಲೋ ಕಲರ್ ಅಲ್ಲಿ. ಅಂದ್ರೆ 7 different contrasting character that person Gregor Johann Mendel he has studied. 7 ಕ್ಯಾರೆಕ್ಟರ್, ಅದಕ್ಕೆ ಪ್ರತಿಯೊಂದು ಕ್ಯಾರೆಕ್ಟರ್ ಎಷ್ಟು ಎಕ್ಸ್ಪ್ರೆಷನ್ಸ್, 2 ಎಕ್ಸ್ಪ್ರೆಷನ್ಸ್. ಏನೇನು ಅಂತ ಮತ್ತೆ ನೋಡೋದಾದ್ರೆ ಹೈಟ್ ಅಂತ ತಗೊಂಡಾಗ ಎಷ್ಟು ಪಾಸಿಬಿಲಿಟೀಸ್ ಇತ್ತು ಅಂತ ನೋಡಿದಾಗ ಒಂದು ಡಾಲ್ ಇತ್ತು, ಮತ್ತೊಂದಷ್ಟು ಡ್ವಾರ್ಫ್ ಇತ್ತು. ಕಲರ್ ಆಫ್ ದ ಫ್ಲವರ್ ಅಂತ ತಗೊಂಡಾಗ ಕೆಲವೊಂದಷ್ಟು ರೆಡ್ ಕಲರ್ ಫ್ಲವರ್ ನ ಬಿಟ್ರೆ ಕೆಲವೊಂದಷ್ಟು ವೈಟ್ ಕಲರ್ ಫ್ಲವರ್ ನ ಬಿಡ್ತಾ ಇದೆ. ಇನ್ನು ಪೊಸಿಷನ್ ಆಫ್ ದ ಫ್ಲವರ್ ನ ನೋಡಿದ್ರೆ ಕೆಲವೊಂದಷ್ಟು ಟಿಪ್ ಅಲ್ಲಿ, ಕೆಲವೊಂದಷ್ಟು ಆಕ್ಸಿಯಲ್ ಬ್ರಾಂಚಸ್ ಅಲ್ಲಿ ಫ್ಲವರ್ಸ್ ಬೆಳೆಯುತ್ತೆ. ಶೇಪ್ ಆಫ್ ದ ಸೀಡ್ ಮತ್ತೆ ಕಲರ್ ಆಫ್ ದ ಸೀಡ್ ನೋಡೋದಾದ್ರೆ ಕೆಲವೊಂದಷ್ಟು ಯೆಲ್ಲೋ ಕಲರ್ ಸೀಡ್ಸ್, ಕೆಲವೊಂದಷ್ಟು ಗ್ರೀನ್ ಕಲರ್ ಸೀಡ್ಸ್. ಆ ಸೀಡ್ಸ್ ಗಳ ಶೇಪ್ ಅನ್ನು ನೋಡೋದಾದ್ರೆ ಕೆಲವೊಂದಷ್ಟು ರೌಂಡ್, ಕೆಲವೊಂದಷ್ಟು ರಿಂಗ್ಗಳು. ಕಾರ್ಟಿಲಿಡನ್ ನ ಕಲರ್ ಮತ್ತೆ ಶೇಪ್ ಅನ್ನು ನೋಡೋದಾದ್ರೆ ನೋಡಿ, ಕಾರ್ಟಿಲಿಡನ್ ಗೆ ಎರಡು ತರ ಕಲರೇಷನ್ ನೋಡಿದ್ರು, ಒಂದಷ್ಟು ಗ್ರೀನ್ ಇತ್ತು, ಕೆಲವೊಂದಷ್ಟು ಯೆಲ್ಲೋ ಇತ್ತು. ಅದರ ಶೇಪ್ ಅನ್ನು ನೋಡಿದ್ರೆ ಇನ್ಫ್ಲಾಟೆಡ್ ಆಗಿತ್ತು, ಕೆಲವೊಂದಷ್ಟು ಕನ್ಸ್ಟ್ರಿಕ್ಷನ್ ಇತ್ತು. ಹಾಗಾದ್ರೆ ನೀವೇನ್ ಕನ್ಕ್ಲೂಷನ್ ಗೆ ಬರ್ತೀರಾ ಅಂತಂದ್ರೆ, Gregor Johann Mendel during his research in garden tree he has observed 7 different contrasting characters. Each characters were having 2 different expressions. ಇಷ್ಟು ಕ್ಯಾರೆಕ್ಟರ್ ನ ಸ್ಟಡಿ ಮಾಡಿ, ಬಟ್ ಎಲ್ಲೂ ಕೂಡ ಕನ್ಫ್ಯೂಷನ್ ನ ಕ್ರಿಯೇಟ್ ಮಾಡಿಕೊಳ್ಳಿಲ್ಲ. ಸರ್ 7 ಕ್ಯಾರೆಕ್ಟರ್ ನ ಒಟ್ಟಿಗೆ ನೋಡಿದ್ದೆ ಅಂತ ಕೇಳಿದ್ರೆ ಒಟ್ಟಿಗೆ ಅಲ್ಲ. ಈಚ್ ಕ್ಯಾರೆಕ್ಟರ್ ವಾಸ್ ಸ್ಟಡಿಡ್ ಅಟ್ ಎ ಸ್ಟ್ರೆಚ್. ಒಂದು ಸರಿ ರಿಸರ್ಚ್ ಶುರು ಮಾಡಿದ್ರೆ ಯಾವುದೋ ಒಂದು ಕ್ಯಾರೆಕ್ಟರ್ ನ ಮಾತ್ರ ತಗೊಳ್ತಾ ಇದ್ರು. ಆ ಕ್ಯಾರೆಕ್ಟರ್ಗಳ ಬಗ್ಗೆ ಕಂಪ್ಲೀಟ್ ಆಗಿ ಸ್ಟಡಿ ಮುಗಿದ ಮೇಲೆ ನೆಕ್ಸ್ಟ್ ಕ್ಯಾರೆಕ್ಟರ್. ಏನ್ ಪ್ರಾಬ್ಲಮ್ ಆಗಬಹುದಾಗಿತ್ತು ಕೇಳಿದ್ರೆ, at a single stretch only he started observation of all the different characters means to finalize his result of the research that would be difficult for that person, but he was having that much of a talent to show his experiment that each character was studied at a stretch. Once completion of that character study, then he used to go for the next one. 7 ವರ್ಷ ಬೇಕಾಯ್ತು ಅವರಿಗೆ ಆ ಸ್ಟಡೀಸ್ ಅನ್ನು ಕಂಪ್ಲೀಟ್ ಮಾಡೋದಕ್ಕೆ. 7 ವರ್ಷ, 7 ಕ್ಯಾರೆಕ್ಟರ್, ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಎರಡೆರಡು ಎಕ್ಸ್ಪ್ರೆಷನ್, ಒಂದು ಡಾಮಿನೆಂಟ್ ಕಂಡೀಷನ್ಸ್ ಅಲ್ಲಿ ಮತ್ತೊಂದು ರಿಸೆಸಿವ್ ಕಂಡೀಷನ್ಸ್ ಅಲ್ಲಿ ಅವರು ಸ್ಟಡಿ ಮಾಡ್ತಾರೆ. ಹೇಗಿತ್ತು ಹಿಸ್ ಸ್ಟೈಲ್ ಆಫ್ ವರ್ಕಿಂಗ್ ಅಂತ ನೋಡೋದಾದ್ರೆ, ಫಸ್ಟ್ ಅವ್ರು ಏನ್ ಮಾಡಿದ್ರು, ಹೇಗಾಗಿತ್ತು ಆ ಎಕ್ಸ್ಪೆರಿಮೆಂಟೇಷನ್ ನೋಡೋದಾದ್ರೆ, as I have mentioned earlier itself, at a stage he used to take only one character for consideration. This point is to be noted. Is it right? ಅಲ್ಲಿ ಒಂದು ಕ್ವೆಶ್ಚನ್ ಕೇಳ್ತಾರೆ, ಈ ಸಿಲೆಬಸ್ ಅನ್ನು ನೋಡಿಲ್ಲ, ಬಟ್ ಹಿಂದಿನ ಸಿಲೆಬಸ್ ಅಲ್ಲಿ what is the reason behind the success of the Mendel ಅಂತ ಕೇಳಿದ್ವಿ. ಈ ಸಿಲೆಬಸ್ ಅನ್ನು ನೋಡಿಲ್ಲ, ಬಟ್ ಹಿಂದಿನ ಸಿಲೆಬಸ್ ಅನ್ನು ಹೇಳಬೇಕಾದ್ರೆ ಆಗ ನಾವು ಈ ಪಾಯಿಂಟ್ ಅನ್ನು ಬರೀತಾ ಇದ್ವಿ. At a stretch he used to consider only one character. Second reason for his success ಅಂತ ಹೇಳಿದ್ರೆ, he was a trained mathematician. Hence he used statistical analysis for prediction of his result. Mathematics ಕಲ್ತವನಲ್ವಾ, ಹಾಗಾಗಿ ಆ ರೇಷಿಯೋಗಳನ್ನ ಬರೀಬೇಕಾದ್ರೆ ಅಥವಾ ಆ ಫೈನಲ್ ರಿಸಲ್ಟ್ ಅನ್ನ ಫ್ರೇಮ್ ಮಾಡಬೇಕಾದ್ರೆ ಮ್ಯಾಥಮೆಟಿಷಿಯನ್ ಆಗಿರೋದ್ರಿಂದ ಅವನಿಗೆ ಈಸಿ ಆಯಿತು ಅನ್ನೋ ರೀಸನ್ಸ್ ಅನ್ನು ನಾವು ಬರೀತಾ ಇದ್ವಿ. ಹಾಗಾಗಿ ಈ ಪಾಯಿಂಟ್ ಗೊತ್ತಿರಲಿ ಅಂತ ಹೇಳಿರೋದು. ಫಸ್ಟ್ ಅವ್ರು ಏನ್ ಮಾಡಿದ್ರು ಕೇಳಿದ್ರೆ, ಸೆಲ್ಫ್ ಪಾಲಿನೇಷನ್ ನ ಮಾಡಿದ್ರು. ನೋಡಿ ಹೇಗಿತ್ತು ವರ್ಕಿಂಗ್ ಅಂತಂದ್ರೆ, 7 ಕ್ಯಾರೆಕ್ಟರ್, 7 ನಾವು ಹೇಳಕ್ ಹೋಗೋದಿಲ್ಲ ಇಲ್ಲಿ.
ಫಸ್ಟ್ ಶುರು ಮಾಡಿದ್ದು ಹೇಗೆ ಅಂತಂದ್ರೆ ಎರಡೂ ಕೂಡ ಡಾಮಿನೆಂಟ್ ಕ್ಯಾರೆಕ್ಟರ್ಗಳನ್ನ ಕ್ರಾಸ್ ಮಾಡುವಂಥದ್ದು. The plant with tallness, it was crossed with plant with tallness itself. Both are having tallness, same character. ಅದರಲ್ಲೂ ಕೂಡ ನೋಡಿ the parents what he used to select ಅಂತ ಹೇಳಿದ್ರೆ this is said to be homozygous tall, this is said to be homozygous tall. The two plants what he selected for crossing, both of them are having same character, both were dominant as taken. Parent ಎರಡೂ ಕೂಡ ಟಾಲೇ ಇದ್ದಾಗ ಬರೋ ಆಫ್ಸ್ಪ್ರಿಂಗ್ಸ್ ಏನಾಯ್ತು ಕೇಳಿದ್ರೆ even it was having tallness itself. ಇಲ್ಲಿ ಏನಾಗುತ್ತೆ ಬರೋ ಪೇರೆಂಟ್ ಏನಾಗುತ್ತೆ ಬರೋ ಆಫ್ಸ್ಪ್ರಿಂಗ್ಸ್ ಏನಾಗುತ್ತೆ ಕೇಳಿದ್ರೆ even it will be having tallness itself. ಹೌದು ಅದೇ ರಿಸಲ್ಟ್ ಬಂದಿದೆ ಯಾರಿಗೆ ರೇಗರ್ ಜೋಹಾನ್ ಮೆಂಡಲ್. ನಾವು ಅದನ್ನ ಬರೆದು ತೋರಿಸೋ ನೆಸೆಸಿಟಿ ಇಲ್ಲ, ಆದ್ರೂ ಕೂಡ ನೆನಪಿರ್ಲಿ ಪೇರೆಂಟ್ ಯಾರು ತಗೊಂಡಿರೋದು the plant with the tallness and another parent also with plant with tallness itself. tallness ಅನ್ನು ಬರೆಯಬೇಕಾದ್ರೆ ಜಿನೋಟೈಪಿಂಗ್ ಬರೀತೀರಿ, ಅದು ಹೋಮೋಜೈಗಸ್ ಟಾಲ್ ಬರೆಯಬೇಕಾದ್ರೆ ಕ್ಯಾಪಿಟಲ್ ಟಿ ಇನ್ನೊಂದು ಪೇರೆಂಟ್ ಅದನ್ನ ಕ್ಯಾಪಿಟಲ್ ಟಿ. ಗ್ಯಾಮೆಟ್ಸ್ ಅನ್ನು ಬರೆಯಬೇಕಾದ್ರೆ ಏನಾಗುತ್ತೆ ಈಗ ಇಲ್ಲಿಂದ ಕ್ಯಾಪಿಟಲ್ ಟಿ ಹಾಗೆ ಈ ಪೇರೆಂಟ್ ಇಂದನೂ ಒಂದು ಗ್ಯಾಮೆಟ್. ಇವೆರಡು ಫರ್ಟಿಲೈಸೇಷನ್ ಆದ್ರೆ ಬರೋ ಆಫ್ಸ್ಪ್ರಿಂಗ್ಸ್ ಏನಾಗಿರುತ್ತೆ ಅಂತ ಕೇಳಿದ್ರೆ ಕ್ಯಾಪಿಟಲ್ ಟಿ that means that offspring which was produced there F1 hybrid that was also having tallness. ಆ ರೆಕಾರ್ಡ್ ಅನ್ನು ಮೇಂಟೈನ್ ಮಾಡ್ತಾರೆ. ಓಕೆ, ಆಮೇಲೆ ನಾನು ಮತ್ತೆ ಹೇಳ್ತಿದ್ದೀನಿ ಈ ತರ 7 ಕ್ಯಾರೆಕ್ಟರ್ ಅವ್ರು ಸ್ಟಡಿ ಮಾಡಿದ್ರು, ಬಟ್ ಒಂದೇ ಸರಿಗಲ್ಲ, ಒಂದೊಂದೇ ಕ್ಯಾರೆಕ್ಟರ್ ನೋಡಿರೋದು. ನೆಕ್ಸ್ಟ್ ಕ್ಯಾರೆಕ್ಟರ್ ಏನ್ ಮಾಡಿರ್ತಾರೆ ಈಗ ಪ್ಲಾಂಟ್ ವಿತ್ ರೆಡ್ ಕಲರ್ ಫ್ಲವರ್, ಇಟ್ ವಾಸ್ ಕ್ರಾಸ್ಡ್ ವಿತ್ ಪ್ಲಾಂಟ್ ವಿತ್ ರೆಡ್ ಕಲರ್ ಫ್ಲವರ್. ನೆಕ್ಸ್ಟ್ ಏನ್ ಮಾಡಿದ್ರು ಕೇಳಿದ್ರೆ the plants with dwarfness, it was crossed with plant with dwarfness itself. ಇದು ಪೇರೆಂಟ್ ಅಂತ ಅನ್ಕೊಂಡ್ರೆ ಜಿನೋಟೈಪ್ ಹೆಂಗ್ ಬರೀತೀರಿ ಈಗ dwarfness ಅಂತ ಇರೋದ್ರಿಂದ ಸ್ಮಾಲ್ ಟಿ ಆಯ್ತು. ಇನ್ನೊಂದು ಪೇರೆಂಟ್ ಹೇಗಿದೆ that was also said to be dwarf plant itself, hence it would be having the genotype of small t. ಗ್ಯಾಮೆಟ್ಸ್ ಬರಬೇಕಾದ್ರೆ ಏನಾಗುತ್ತೆ ಈಗ ಅಂತ ಹೇಳಿದ್ರೆ ಸ್ಮಾಲ್ ಟಿ ಇದರಿಂದನೂ ಸ್ಮಾಲ್ ಟಿ ಬರೋದು. ಫರ್ಟಿಲೈಸೇಷನ್ ಆಗುತ್ತೆ. F1 ಹೈಬ್ರಿಡ್ ಏನ್ ಬರುತ್ತೆ ಸ್ಮಾಲ್ ಟಿ ಅಂದ್ರೆ ಪ್ಲಾಂಟ್ ಏನಾಗಿ ಬಂದಿರಬೇಕು ಅವರಿಗೆ ಎರಡನೇ ರಿಸಲ್ಟ್ ಅನ್ನು ಅವ್ರು ಬರ್ಕೊಡ್ತಾರೆ. when homozygous tall plants were crossed together, obtained individual or obtained F1 hybrid would be tall only. Second prediction, when two homozygous dwarf parents were crossed, obtained individual will be dwarf itself. ಎರಡನೇ ಎಕ್ಸ್ಪೆರಿಮೆಂಟ್ ಮುಗಿತು. ಮೂರನೇ ಸ್ಟೇಜ್ ಅಲ್ಲಿ ಈಗ ಪೇರೆಂಟ್ ಏನು ಕೇಳಿದ್ರೆ ಪ್ಲಾಂಟ್ ವಿತ್ ಟಾಲ್ನೆಸ್, it was cross pollinated with plant with dwarfness. ಇದು ಥರ್ಡ್ ಸ್ಟೇಜ್ ಆಫ್ ದಿಸ್ ಎಕ್ಸ್ಪೆರಿಮೆಂಟ್ ಅಲ್ಲಿ ಇಲ್ಲಿ ಏನೋ ವಿಚಿತ್ರ ಆಗುತ್ತೆ ಅಂತ ಅವ್ರಿಗೆ ಅನ್ಸೋದಕ್ಕೆ ಶುರುವಾಯಿತು. ಈಗ ನೋಡಿ ಹೋಮೋಜೈಗಸ್ ಪೇರೆಂಟ್ ಅನ್ನ ತಗೊಂಡಿದ್ದೀರಿ ಅಂತಾನೆ ಅನ್ಕೊಳ್ಳೋಣ. ಹೋಮೋಜೈಗಸ್ ಪೇರೆಂಟ್ ಅಂದ್ರೆ ಕ್ಯಾಪಿಟಲ್ ಟಿ ಆಗುತ್ತೆ, ಡ್ವಾರ್ಫ್ ಅಂತ ಹೇಳಿದ್ರೆ ಸ್ಮಾಲ್ ಟಿ ಆಗುತ್ತೆ. ಇದೇನದು ಜೀನೋಟೈಪ್. ನಾನು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ ಜೀನೋಟೈಪ್ ಅಂದ್ರೆ ಏನು ಅಂತ. ಗ್ಯಾಮೆಟ್ ಪ್ರೊಡಕ್ಷನ್ ನೋಡೋದಾದ್ರೆ ಹೋಮೋಜೈಗಸ್ ಪೇರೆಂಟ್ ಆಗಿರೋದ್ರಿಂದ ಕ್ಯಾಪಿಟಲ್ ಟಿ, ಹಾಗೆ ಇಲ್ಲಿ ಸ್ಮಾಲ್ ಟಿ ಬರುತ್ತೆ. ಮೇಲ್ ಗ್ಯಾಮೆಟ್ ಫಿಮೇಲ್ ಗ್ಯಾಮೆಟ್ ಅಂತ ಅನ್ಕೊಂಡ್ರೆ ಇದೆರಡನ್ನೂ ಕೂಡ ಫರ್ಟಿಲೈಸೇಷನ್ ಮಾಡಿಸಿದ್ರೆ ಬರೋ ಆಫ್ಸ್ಪ್ರಿಂಗ್ಸ್ ಏನಾಯ್ತು ಕೇಳಿದ್ರೆ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಹೆಟೆರೋಜೈಗಸ್ ಟಾಲ್ ಪ್ಲಾಂಟ್ ಹಿ ಒಬ್ಟೈನ್. ಇಲ್ಲಿ ಸ್ವಲ್ಪ ಯೋಚನೆ ಮಾಡೋದಿದೆ. even though in this condition, this is a heterozygous or homozygous, it is a heterozygous, even though there is a allele for dwarfness, the character which was seen here is tall. Is it right or what? ಇಲ್ಲಿ ಡ್ವಾರ್ಫ್ನೆಸ್ ಗೆ ರೆಸ್ಪಾನ್ಸಿಬಲ್ ಆಗಿರೋ allele ಇದ್ರೂ ಕೂಡ ಕ್ಯಾರೆಕ್ಟರ್ ಏನ್ ಬಂದಿರೋದು ಟಾಲ್ ಬಂದಿರೋದು. ನೆನಪಿರ್ಲಿ ಮೆಂಡಲ್ ಟೈಮ್ ಅಲ್ಲಿ ಇಲ್ಲಿ ಹೆಟ್ರೋಜೈಗಸ್ ಅಂತ ಆಗ್ಲಿ ಅಥವಾ ಆ ಅಲೀಲ್ಸ್ ಅಂತ ಹೇಳಿ ಆಗ್ಲಿ ಜೀನ್ಸ್ ಅಂತ ಹೇಳಿ ಆಗ್ಲಿ ಅವನಿಗೆ ಆ ಕಾನ್ಸೆಪ್ಟೇ ಗೊತ್ತಿರಲಿಲ್ಲ. ಅದಕ್ಕೆ ಅವನು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಒಂದು ಥಿಯರಿನ ಪ್ರಪೋಸ್ ಮಾಡ್ತಾರೆ.
ಪಾರ್ಟಿಕ್ಯುಲೇಟ್ ಥಿಯರಿ ಅಂತ ಕರಿತೀವಿ. ಈಗ ನಿಮ್ಮ ಪ್ರಶ್ನೆ ಏನಾಗಬೇಕು ಕೇಳಿದ್ರೆ, ಸರ್ ಸ್ಮಾಲ್ ಟಿ ಇದ್ರೂ ಕೂಡ ಯಾಕೆ ಟಾಲ್ನೆಸ್ ಬರುತ್ತೆ? ನಮ್ಗೆ ಈ ರೀಸನ್ ಗೊತ್ತು, ಮೆಂಡಲ್ ಟೈಮ್ ಅನ್ನ ಯೋಚನೆ ಮಾಡಿ. ಈಗ ಕೇಳಿದ್ರೆ ಏನ್ ಹೇಳ್ತೀರಿ? ಸರ್ ಇನ್ ಹೆಟೆರೋಜೈಗಸ್ ಕಂಡೀಷನ್ ಆಲ್ವೇಸ್ ಒನ್ ಜೀನ್ ಓನ್ಲಿ ಎಕ್ಸ್ಪ್ರೆಸ್, ದಟ್ ಇಸ್ ದ ರೀಸನ್ ವೈ ಟಿ ಇಸ್ ಎ ಡಾಮಿನೆಂಟ್ ಜೀನ್, ಹೆನ್ಸ್ ವಿ ಹ್ಯಾವ್ ಗಾಟ್ ಟಾಲ್ನೆಸ್ ಅಂತೀರಿ. ಬಟ್ ಮೆಂಡಲ್ ಇದ್ದ ಕಾಲದಲ್ಲಿ ಕ್ರೋಮೋಸೋಮೇ ಕಂಡುಹಿಡಿದಿಲ್ಲ, ಜೀನ್ಸ್ ಅಂದ್ರೆ ಏನು ಅಂತಾನೆ ಗೊತ್ತಿರಲಿಲ್ಲ, ಆದ್ರೂ ಕರೆಕ್ಟ್ ಆಗಿ ಪ್ರಿಡಿಕ್ಷನ್ ಮಾಡಿದ್ರು. ಯಾರು ಕೇಳಿದ್ರೆ ಗ್ರೇಗರ್ ಜೊಹಾನ್ ಮೆಂಡಲ್. ಸರ್ ಹಾಗಾದ್ರೆ ಸ್ಮಾಲ್ ಟಿ ಎಸ್ಕೇಪ್ ಆಗ್ಬಿಡ್ತೇನೆ ಸರ್, ಅಥವಾ ಓಡೋಗ್ಬಿಡ್ತಾ, ಅದು ಡಿಜನರೇಟ್ ಆಯ್ತಾ? ಹಾಗಾದ್ರೆ ಸ್ಮಾಲ್ ಟಿ ಏನಾಯ್ತು? ಅದನ್ನ ಅವರದ್ದೇ ಆದ ಸ್ಟೈಲಲ್ಲಿ ಎಕ್ಸ್ಪ್ಲನೇಷನ್ ಮಾಡ್ತಾರೆ. ಅದನ್ನ ಇಲ್ಲಿ ಪಾರ್ಟಿಕ್ಯುಲೇಟ್ ಥಿಯರಿ ಅಂತ ಕರೀತಾರೆ. ನೀವು ಯೋಚನೆ ಮಾಡಬೇಕಾಗಿದೆ, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಇದೆ, ಬಂದಿರೋ ಕ್ಯಾರೆಕ್ಟರ್ ಯಾವುದು? ಟಾನ್. ಸ್ಮಾಲ್ ಟಿ ಇದ್ರೆ ಏನ್ ಬರ್ಬೇಕು? ಟಾಲ್ನೆಸ್ ಬರ್ಬೇಕು. ಮತ್ತೆ ಇಲ್ಲಿ ಟಾಲ್ನೆಸ್ ಬಂದಿದೆಯಲ್ಲ ಅಂತ ಹೇಳಿದಾಗ ಆ ರೀಸನ್ ಅನ್ನ ಅವರು ಪಾರ್ಟಿಕ್ಯುಲೇಟ್ ಥಿಯರಿ ಒಳಗಡೆ ಹೇಳ್ತಾರೆ. ಏನ್ ಹಾಗಂದ್ರೆ ಪಾರ್ಟಿಕ್ಯುಲೇಟ್ ಥಿಯರಿ ಅಂತಂದ್ರೆ individual units of heredity never diluted but only hidden. This is the first important point under particulate theory. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದ್ರೆ, ಅವ್ರಿಗೆ ಜೀನ್ಸ್ ಅಂತ ಗೊತ್ತಿರಲಿಲ್ಲ, ಜೀನ್ಸ್ ಅವಾಗ ವಿಷಯನೇ ಗೊತ್ತಿರಲಿಲ್ಲ, ಅಲಿಸ್ ಅನ್ನು ಕೂಡ ಗೊತ್ತಿರಲಿಲ್ಲ. ಅವ್ರು ಏನ್ ಮಾಡ್ತೀವಿ ಇವತ್ತು ನಾವು ಹೆರಿಡಿಟಿಗೆ ರೀಸನ್ ಅಂದ್ರೆ ಏನ್ ಹೇಳ್ತೀವಿ ನೀವು? ಜೀನ್ಸ್. ಪಾಪ ಜೀನ್ಸ್ ಅಂದ್ರೆ ಏನು ಅಂತ ಗೊತ್ತಿಲ್ಲದಿರೋ ಟೈಮ್, ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಇಂಡಿವಿಜುವಲ್ ಯೂನಿಟ್ಸ್ ಅನ್ನೋ ಶಬ್ದವನ್ನ ಬಳಸ್ತಾರೆ. ಅಥವಾ ಇನ್ನೊಂದು ವರ್ಡ್ ಅವ್ರು ಯೂಸ್ ಮಾಡಿದ್ದೇನು ಅಂತ ಕೇಳಿದ್ರೆ ಫ್ಯಾಕ್ಟರ್ ಅಂತ ಹೇಳಿ. ನೀವು ಹಾಗಾಗಿ ಮೆಂಡಲ್ ಕತೆ ಬರೀಬೇಕಾದ್ರೆ, ಮೆಂಡಲ್ ಎಕ್ಸ್ಪೆರಿಮೆಂಟೇಷನ್ ಬಗ್ಗೆ ಬರೀಬೇಕಾದ್ರೆ you should not use the term either the gene or the alleles. Why? When he conducted experiment on bird and pea plant, there was no discovery of chromosome and he was not at all knowing about genes or alleles. Individual units of heredity. ಇವತ್ತು ಅದೇ ಯೂನಿಟ್ಸ್ ಅನ್ನು ನಾವು ಏನಂತ ಕರಿತೀವಿ ಅಂತಂದ್ರೆ ಜೀನ್ಸ್ ಅಂತ ಕರಿತೀವಿ. ಇದೊಂದು ಪಾಯಿಂಟ್, ಅದರ ಬಗ್ಗೆ ಎಕ್ಸ್ಪ್ಲೇಷನ್ ಅನ್ನು ಮಾಡ್ತಾರೆ. Next, for each character there are two individual units or individual factors. These 2 points were explained in particulate theory proposed by Gregor Johann Mendel. ಲಾಸ್ ಆಫ್ ಮೆಂಡಲ್ ಅಂದ್ರೆ ಬರೆಯೋದಲ್ಲ, ಲಾಸ್ ಆಫ್ ಮೆಂಡಲ್ ಅಂದ್ರೆ ಬೇರೆ ಇದೆ. ಲಾ ಆಫ್ ಡಾಮಿನೆನ್ಸ್, ಲಾ ಆಫ್ ಸೆಗ್ರಿಗೇಷನ್, ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಅಂತ ಬರುತ್ತೆ. ಲಾಸ್ ಬೇರೆ, ಇಲ್ಲಿ ಥಿಯರಿ ಬೇರೆ. ಇವ್ರು ಥಿಯರಿ ಏನ್ ಹೇಳಿರೋದು ಇಲ್ಲಿ? ಪಾರ್ಟಿಕ್ಯುಲೇಟ್ ಥಿಯರಿ. ಈಗ ನಾವು ಅದೇ ಕಾನ್ಸೆಪ್ಟ್ ಅನ್ನ ತಗೋಣ, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ. ರಿಸಲ್ಟ್ ಏನ್ ಬಂತೀಗ? ಟಾಲ್ನೆಸ್ ಬಂತು. ಈಗ ಮೆಂಡಲ್ ಬೇರೆ ನಾವು ಯೋಚನೆ ಮಾಡೋಣ. ಹೌ ಮೆನಿ ಯೂನಿಟ್ಸ್ ಆರ್ ದೇರ್ ಹಿಯರ್? ದೇರ್ ಆರ್ 2 ಯೂನಿಟ್ಸ್. ಸರ್ ಜೀನ್ ಅಂತ ಹೇಳೋಣೇನ್ರಿ? ಜೀನ್ ಅಂತ ಹೇಳಕ್ ಹೋಗ್ಬೇಡಿ, ಮೆಂಡಲ್ ಕಥೆಯಲ್ಲಿ ಜೀನ್ಸ್ ಅಂತ ಬರಬಾರ್ದು. ಹೌ ಮೆನಿ ಯೂನಿಟ್ಸ್ ಆರ್ ದೇರ್ ಹಿಯರ್? 2 ಯೂನಿಟ್ಸ್ ಆರ್ ದೇರ್. ಇಂಡಿವಿಜುವಲ್ ಯೂನಿಟ್ಸ್ ಆಫ್ ಹೆರಿಡಿಟಿ ನೆವರ್ ಡೈಲ್ಯೂಟೆಡ್ ಬಟ್ ಓನ್ಲಿ ಹಿಡನ್. ಅಂದ್ರೆ ಇದೇ ಪ್ರಶ್ನೆ ನಾನು ನಿಮಗೆ ಕೇಳ್ತೀನಿ. ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಇದೆ, ಬಂದಿರೋದೇನು? ಟಾಲ್ನೆಸ್. ಅಂದ್ರೆ ಡ್ವಾರ್ಫ್ನೆಸ್ ಗೆ ರೆಸ್ಪಾನ್ಸಿಬಲ್ ಆಗಿರೋ ಈ ಯೂನಿಟ್, whether it was diluted, whether it was escaped, whether it was a degenerate, then what is the reason? It is only hidden. ಕದ್ದು ಕೂತಂಗ ಆಗಿದೆ ಅಷ್ಟೇ. ಇವತ್ತು ಅದನ್ನೇ ಜೆನೆಟಿಕ್ಸ್ ಭಾಷೆ ಒಳಗಡೆ this is a dominant gene which will express, which will suppress ಅಂತ ಹೇಳ್ತೀವಿ. ಅದು ಜೀನ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ, ಬಟ್ ಜೀನ್ಸ್ ಬಗ್ಗೆ ಏನು ಅಂತ ಗೊತ್ತಿಲ್ದಿರೋ ಆ ಟೈಮಲ್ಲಿ ಎಷ್ಟು ರೈಟ್ ಪ್ರಿಡಿಕ್ಷನ್ ಅಂತಂದ್ರೆ, ಇಂಡಿವಿಜುವಲ್ ಯೂನಿಟ್ಸ್ ಆಫ್ ಹೆರಿಡಿಟಿ ನೆವರ್ ಡೈಲ್ಯೂಟ್ ಬಟ್ ಓನ್ಲಿ ಹಿಡನ್. ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಇದ್ದಾಗ ನೀವೇನೆ ಕ್ಯಾರೆಕ್ಟರ್ ಏನ್ ಬಂತಲ್ಲಿ? ಟಾಲ್ನೆಸ್ ಬಂತು. ನನ್ನ ಪ್ರಶ್ನೆ, there was a presence of unit for dwarfness, where it went? Whether it was degenerated, whether it was completely removed, whether it was escaped somewhere? No. ಮತ್ತೇನಾಗಿರ್ಬೋದು? ಇಂಡಿವಿಜುವಲ್ ಯೂನಿಟ್ಸ್ ಆಫ್ ಹೆರಿಡಿಟಿ
ಯಾವತ್ತೂ ಕೂಡ ಡೈಲ್ಯೂಟ್ ಆಗೋದಿಲ್ಲ. ಬಟ್ ಕೆಲವು ಕಂಡೀಷನ್ ಏನಾಗುತ್ತೆ, ಹಿಡನ್ ಆಗುತ್ತೆ. ಈಗ ಸ್ಮಾಲ್ ಟಿ ಎಕ್ಸ್ಪ್ರೆಷನ್ ಹಿಡನ್ ಆದ್ರೆ ಡೆಫಿನೆಟ್ ಆಗಿ ಏನ್ ಬರುತ್ತೆ ಅಲ್ಲಿ, ಮಾತಾಡ್ಬೇಕಾದ್ರೆ ಏನ್ ಹೇಳ್ತೀವಿ ಅಂದ್ರೆ ಫಾರ್ ಈಚ್ ಕ್ಯಾರೆಕ್ಟರ್ ದೇರ್ ಆರ್ ಪೇರ್ ಆಫ್ ಜೀನ್ಸ್ ರೆಸ್ಪಾನ್ಸಿಬಲ್ ಅಂತ ಕರೀತೀವಿ. ಅವನು ಎರಡನೇ ಏನ್ ಹೇಳಿದ ನೋಡಿ, ಎರಡನೇ ಪಾಯಿಂಟ್ ಒಳಗಡೆ ಫಾರ್ ಈಚ್ ಕ್ಯಾರೆಕ್ಟರ್ ದೇರ್ ಆರ್ 2 ಇಂಡಿವಿಜುವಲ್ ಫ್ಯಾಕ್ಟರ್ಸ್. ಯಾವ ಬೇಕಾದ್ರೂ ಚೆಕ್ ಮಾಡ್ಕೊಳ್ರಿ. ಡ್ವಾರ್ಫ್ನೆಸ್ ಬರಬೇಕಾದ್ರೆ ಏನ್ ಬರೀತೀರಿ ನೀವು, ಸ್ಮಾಲ್ ಟಿ ಸ್ಮಾಲ್ ಟಿ. ಟಾಲ್ನೆಸ್ ಬರಬೇಕಾದ್ರೆ ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಟಿ. ಅಂದ್ರೆ ಫಾರ್ ಈಚ್ ಕ್ಯಾರೆಕ್ಟರ್ ದೇರ್ ವುಡ್ ಬಿ ಪ್ರೆಸೆನ್ಸ್ ಆಫ್ ಪೇರ್ ಆಫ್ ಫ್ಯಾಕ್ಟರ್ಸ್. Those factors only now called by the name genes. The greatness of Mendel lies here only. There was no concept of chromosome, there was no concept of genes, but he explained the right explanation. Even today also we are using the same. But he was not knowing the terms like either genes or alleles or chromosome. But instead of using the term genes, he used units or factors. State particulate theory again ಬರೀತೀರಿ, individual units of heredity never diluted but only hidden. ಇನ್ನೊಂದು ಎಕ್ಸಾಂಪಲ್ ಬೇಕಾ ತಗೋಣ. ಈಗ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಅಂತ ಕಂಡೀಷನ್ ಇದೆ ಅಂತ ಇಟ್ಕೊಳ್ಳಿ. ಕ್ಯಾಪಿಟಲ್ ಆರ್ ಇದ್ರೆ ರೆಡ್ ಕಲರ್ ಫ್ಲವರ್ ಬರುತ್ತೆ, ಸ್ಮಾಲ್ ಆರ್ ಇದ್ರೆ ವೈಟ್ ಕಲರ್ ಫ್ಲವರ್ ಬರುತ್ತೆ ಅಂತ ಅನ್ಕೋಣ. ಈ ಹೆಟ್ರೋಸೈಗಸ್ ಕಂಡೀಷನ್ ಅಲ್ಲಿ ನನಗೆ ಬಂದಿರೋದು ಏನು ಕೇಳಿದ್ರೆ ರೆಡ್ ಕಲರ್ ಫ್ಲವರ್ ಬಂದಿದೆ. ಇಲ್ಲಿ ಎಷ್ಟು ಯೂನಿಟ್ಸ್ ಇದಾವೆ, ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್. 2 ಯೂನಿಟ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಎ ಕ್ಯಾರೆಕ್ಟರ್. ಅವರೇ ಹೇಳಿದ್ರು ನಾವಲ್ಲ. ಈಗ ಸ್ಮಾಲ್ ಆರ್ ಎಕ್ಸ್ಪ್ರೆಷನ್ ಇಲ್ವಲ್ಲ, ಸ್ಮಾಲ್ ಆರ್ ಇದ್ದಾಗ ಏನ್ ಬರ್ತಿತ್ತು, ವೈಟ್ ಬರ್ಬೇಕಿತ್ತು, ಮತ್ತೇನ್ ಬಂತಿಲ್ಲಿ ರೆಡ್ ಬಂತು. ಹಾಗಾದ್ರೆ ಸ್ಮಾಲ್ ಆರ್ ಏನಾಗಿದೆ ಅಂತ ಕೇಳಿದ್ರೆ ಮತ್ತೆ ಅದನ್ನೇ ಹೇಳ್ಬೇಕಾಗುತ್ತೆ, ವಿಚ್ ಇಸ್ ಹಿಡನ್ ಆಲ್ವೇಸ್. ಯಾವುದೇ ಜೀನ್ಸ್ ಕಳೆದು ಹೋಯ್ತು ಅಂತ ಆಗೋದಿಲ್ಲ, ಯಾವುದೇ ಜೀನ್ಸ್ ಎಸ್ಕೇಪ್ ಆಯಿತು ಅಂತ ಆಗೋದಿಲ್ಲ, ಯಾವುದೋ ಜೀನ್ಸ್ ಡಿಜನರೇಟ್ ಆಗುತ್ತೆ ಅಂತ ಇವತ್ತಿಗೂ ಆಗೋದಿಲ್ಲ. ನನ್ನಲ್ಲಿ ಒಂದು ಕ್ಯಾರೆಕ್ಟರ್ ಇಲ್ವಲ್ಲ ಅಂತಂದ್ರೆ ದ ಕರೆಸ್ಪಾಂಡಿಂಗ್ ಜೀನ್ಸ್ ವರ್ ಆಬ್ಸೆಂಟ್ ಅಂತ ಅರ್ಥ ಅಲ್ಲ. ದೋಸ್ ಜೀನ್ಸ್ ಮೇ ನಾಟ್ ಬಿ ಏಬಲ್ ಟು ಎಕ್ಸ್ಪ್ರೆಸ್ ಇಟ್ ಸೆಲ್ಫ್, ದೇ ಮೈಟ್ ಬಿ ಹಿಡನ್. ದಟ್ ಸ್ಟೇಟ್ಮೆಂಟ್ ವಾಸ್ ಗಿವನ್ ಇನ್ ಕೇಸ್ ಆಫ್ ಪಾರ್ಟಿಕ್ಯುಲೇಟ್ ಥಿಯರಿ. ಯಾವುದನ್ನೇ ನೋಡಿದ್ರು ಕೂಡ ಇವತ್ತಿಗೂ ನಾವು ಅದನ್ನು ಬಳಸ್ತೀವಿ. ಹಾಗಾಗಿ ಸ್ಟೇಟ್ ಪಾರ್ಟಿಕ್ಯುಲೇಟ್ ಥಿಯರಿ ಏನು ಬರೆಯೋಣ, was proposed by Gregor Johann Mendel. Gene escaping ಅನ್ನೋ ಕಾನ್ಸೆಪ್ಟ್ ಇಲ್ಲ ಜೆನೆಟಿಕ್ಸ್ ಅಲ್ಲಿ, gene degenerated ಅಂತಾನೂ ಇಲ್ಲ. ಸರ್ ಇನ್ ದಟ್ ಪರ್ಟಿಕ್ಯುಲರ್ ಇಂಡಿವಿಜುವಲ್ ದಟ್ ಕ್ಯಾರೆಕ್ಟರ್ ಇಸ್ ನಾಟ್ ಸೀನ್ ಅಂತಂದ್ರೆ ಕರೆಸ್ಪಾಂಡಿಂಗ್ ಜೀನ್ಸ್ ಫಾರ್ ಆಬ್ಸೆಂಟ್ ಅಂತಾನೆ ಅರ್ಥ ಅಲ್ಲ. ದೋಸ್ ಜೀನ್ಸ್ ಮೈಟ್ ಬಿ ಪ್ರೆಸೆಂಟ್ ಬಟ್ ದೇ ಮೇ ನಾಟ್ ಬಿ ಏಬಲ್ ಟು ಎಕ್ಸ್ಪ್ರೆಸ್, ದೇ ಮೈಟ್ ಬಿ ಹಿಡನ್. ಬಟ್ ಈ ಕಾನ್ಸೆಪ್ಟ್ ಎಕ್ಸ್ಪ್ರೆಷನ್, ಜೀನ್ ಎಕ್ಸ್ಪ್ರೆಷನ್ ಅನ್ನೋ ಕಾನ್ಸೆಪ್ಟ್ ಮೆಂಡಲಿಗೆ ಗೊತ್ತೇ ಇರಲಿಲ್ಲ, ಯಾಕಂದ್ರೆ ಜೀನ್ ಬಗ್ಗೆನೇ ಗೊತ್ತಿರಲಿಲ್ಲ ಅವನಿಗೆ. ಆದ್ರೆ ಅವ್ರು ಹೇಳಿದರೆ ಏನೂ ತಪ್ಪಿಲ್ಲ. ಹಾಗಾಗಿ ಮೆಂಡಲ್ ಯಾವತ್ತೂ ಗ್ರೇಟ್ ಅಂತ ಅನ್ಸ್ಕೊಳ್ತಾರೆ. ಸಿಕ್ಕಾಯ್ತು. ನಾನು ಮತ್ತೆ ಹೇಳಿದ ಹಾಗೇನೆ ಪ್ರತಿ ಒಂದು ಕ್ಯಾರೆಕ್ಟರ್ನ ಅನಾಲಿಸಿಸ್ ಮಾಡಬೇಕಾದ್ರೆ ಇನ್ನೊಂದು ಕ್ಯಾರೆಕ್ಟರ್ನ ಜೊತೆಗೆ ತಗೊಂಡು ಕನ್ಫ್ಯೂಷನ್ ನ ಕ್ರಿಯೇಟ್ ಮಾಡ್ಕೊಳ್ಳಿಲ್ಲ. ಯಾರು ಕೇಳಿದ್ರೆ ಗ್ರೆಗರ್ ಜೊಹಾನ್ ಮೆಂಡಲ್. ಇನ್ನು ಸರ್ ಗಾರ್ಡನ್ ಒಳಗಡೆ ಬೇಕಾದಷ್ಟು ಗಿಡ ಇರ್ತಾವಲ್ರಿ, ಅವ್ರಿಗೆ ಯಾಕೆ ಗಾರ್ಡನ್ ಪೀನೇ ಸೆಲೆಕ್ಟ್ ಮಾಡಿದ್ರು ಅಂತ ಕೇಳೋದಕ್ಕೆ there are some reasons for this.